ಚೈತ್ರ ಮಾಸದ ತದಿಗಿ ದಿವಸ ಚೈತ್ರ ಗೌರಿನ ಕೂಡಿಸ್ತಾರ್ರಿ. ನಾನು ಕೂಡ ಕೂಡಿಸಿದ್ದೆ. ಮುಂಜಾನೆಲ್ಲ ಪೂಜಾ ಮಾಡಿದ್ವಿ ರೀ. ನಾನು ನನ್ನ ಮಗಳು ಇದ್ಲಲ್ಲ ಇವತ್ತು, ಹಂಗಾಗಿ ಪೂಜಾ ತಯಾರಿ ಎಲ್ಲ ಅವಳು ಮಾಡಿದ್ಲು. ಆಮೇಲೆ ಪೂಜಾ ಮಾಡಿದ್ವಿ. ಆರತಿ ಟೈಮ್ ಒಳಗೆ ಇದ್ಲಂತ ಹೇಳಿ ಆರತಿ ಕೂಡ ಇಬ್ಬರು ಸೇರೆ ಮಾಡಿದ್ವಿ. ಅವಳಿಗೂ ಒಂದ್ ಸ್ವಲ್ಪ ಈ ರೀತಿ ಪೂಜಾ ತಯಾರಿ ಮಾಡೋದು ಮುಂಜಾನೆ ಹೊತ್ತು ನನಗೆ ಹೆಲ್ಪ್ ಮಾಡ್ಲಿಕ್ಕೆಲ್ಲ ಹೇಳಿರ್ತೇನೆ. ಅಂದ್ರ ಅವ್ರಿಗೂ ಗೊತ್ತಾಗ್ಬೇಕ್ರಿ ಮಕ್ಕಳಿಗೆ ಏನ ಇರ್ತದ ಪೂಜಾದು ಪದ್ಧತಿಗಳು ಎಲ್ಲ ಅಂತ. ಹಂಗಾಗಿ ಆರತಿ ಮಾಡೋ ಮುಂದ್ ಕೂಡ ಅವಳನ್ನ ಕರ್ಕೊಂಡೆ ಆರತಿ ಮಾಡಿದೆ. ಆಮೇಲೆ ಪಾನ್ಕನ ನಾ ಮಾಡಿದ್ದೆ, ಕೋಸಂಬರಿ ನನ್ನ ಮಗಳು ಮಾಡಿದ್ಲು ನೋಡ್ರಿ. ಹಿಂಗೆ ಒಂದೇ ಸಣ್ಣ ಸಣ್ಣ ಐಟಮ್ಸ್ ಅವ್ರಿಗೆ ಕಲಿಸ್ಕೋತ ಹೋಗೋಣಂತ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ನೋಡ್ರಿ ಒಂದು ಸುಲಭವಾದ ಅಡಿಗೆ ತಗೊಂಬಂದೇನಿ. ದಿವಸ ಸ್ವೀಟ ನಡ್ದ್ಬಿಟ್ಟದಲ್ರಿ, ಹಂಗಾಗಿ ಇವತ್ತೊಂದು ಬ್ಯಾರೆ ತಗೊಂಬಂದೇನ್ರಿ. ಹಿಟ್ಟಿನ ಐಟಮ್ ತಂದ್ಬಿಟ್ಟೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಮಾಡಿದವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಫೇಸ್ಬುಕ್ನಾಗ ಯಾರು ಫಾಲೋ ಮಾಡ್ಲಿಕ್ಕತ್ತಿರಲ್ಲ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ನೋಡ್ರಿ ಇಷ್ಟೆಲ್ಲ ಹೇಳಿದೆ. ಮುಂದೆ ಏನ್ ಮಾಡ್ಲಿಕತ್ತೀನಿ ಅಂದ್ರ ಜೋಳದ ಮುದ್ದಿ ಮಾಡೋಣಂತ್ರಿ. ಚಪಾತಿ ಭಕ್ರಿ ಎಲ್ಲ ಭಾಳ ಬ್ಯಾಸರ ಬಂದ್ಬಿಡ್ತದ್ರಿ ಒಮ್ಮೊಮ್ಮೆ. ಹಂಗಾಗಿ ಇವತ್ ರಾತ್ರಿ ಏನ್ ಮಾಡ್ಬಿಟ್ಟಿದ್ದೆ, ನಾನು ಈ ಮುದ್ದಿ ಮಾಡ್ಬಿಟ್ಟೇನ್ರಿ. ಮೊದ್ಲೊಂದು ಬುಟ್ಟಿ ಕಾಯ್ಲಿಕ್ಕಿಟ್ಟೆ. ಒಂದೇ ಚಮಚ ಎಣ್ಣೆ ಹಾಕಿ ಜೀರಿಗೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದ್ ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಹಾಕಿ ತಾಳ್ಸ್ಕೊಂಡ್ಬಿಡೋಣಂತ್ರಿ. ಏನಾಗ್ತದ್ರಿ ಚಪಾತಿ ಇದು ಮಾಡ್ಲಿಕ್ಕೆ ಭಾಳ ಬ್ಯಾಸರ ಆಗ್ತದ. ಮುಂದ್ ಮತ್ ಗ್ಯಾಸ್ ತೊಳಿ ಅವೆಲ್ಲ ಬೇಜಾರು. ಈ ಟೈಪ್ ಮಾಡ್ಬಿಟ್ರ ಒಂದ್ ಪಾಟ್ ಮೀಲ್ ಇದ್ದಂಗ್ರಿ. ಇದನ್ನೊಂದು ಬೌಲ್ ತಿಂದ್ಬಿಟ್ವಿ ಅಂದ್ರೆ ಹೊಟ್ಟಿ ತುಂಬಾ ಹೋಗ್ಬಿಡ್ತದ. ಆಮೇಲೆ ಒಂದ್ ಸ್ವಲ್ಪ ತಾಳ್ಸಿದ್ಮೇಲೆ ಹಿಂಗ್ ಹಾಕಿದೆ. ಅದೊಂದ್ ಚೂರು ಕರ್ದಂಗ ಆದ ಕೂಳೆ ಟೊಮೆಟೊ ಹಾಕೇನ್ರಿ. ಮಸಾಲಿ ಮುದ್ದಿ ಮಾಡೋಣ್ರಿ, ಭಾರಿ ಮಸ್ತ್ ಆಗ್ತದ್ರಿ. ಬೇಕಾದ್ರೆ ನೀವು ಇದ್ರೊಳಗೆ ಪಲ್ಯ ಕೂಡ ಹೆಚ್ಚಿ ಹಾಕೋಬಹುದು. ಬೀನ್ಸ್ ಹಾಕ್ಬೋದು, ಫ್ಲವರ್ ಇದ್ರೆ ಅದನ್ನ ಕೂಡ ನೀವು ಇದ್ರೊಳಗೆ ಹಾಕೋಬಹುದು. ಆಮೇಲೆ ಹಸಿ ಕೊಬ್ಬರಿ ಇದ್ರೆ ಅದನ್ನು ಹಾಕ್ರಿ, ಭಾರಿ ಮಸ್ತ್ ಆಗ್ತದ. ಈಗ ನೋಡ್ರಿ 2 ಗ್ಲಾಸ್ ನೀರ್ ಹಾಕ್ತೇನ್ರಿ ನಾ ಫಸ್ಟ್. ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನಿ. ಚಲೋ ಕುದಿಬೇಕ್ರಿ. ಆಮೇಲೆ ಏನಾಗ್ತದ ಅಂದ್ರ ನೀರ್ ಮತ್ತಿನ್ನೂ ಹಾಕೋದಾಗ್ತದ್ರಿ. ಈಗ ಫಸ್ಟ್ 2 ಗ್ಲಾಸ್ ನೀರ್ ಹಾಕಿದೆ. ಈಗ ನಾವು 3 ಜನ ಅಂತಂದ್ರ 3 ಗ್ಲಾಸ್ ನೀರನ್ನ ಅಳತಿರ್ತದ. ಈಗ ನಡು ಕೊತ್ತಂಬರಿ ಒಂದ್ ಸ್ವಲ್ಪ ಹಾಕಿ ನೋಡ್ರಿ ಕುದಿಲಿಕ್ಕೆ ಹತ್ಕೊಳ್ಳಿ. ಈಗ 3 ಮಂದಿ ಅಂದ್ಕೊಂಡು 3 ಚಮಚ, ಒಂದ್ ಸ್ವಲ್ಪ ಪಲ್ಯ ಚಮಚ ಇರ್ತದಲ್ರಿ ಅದರ್ಲೆ 3 ಚಮಚ ಜೋಳದಿಟ್ಟು ಈ ರೀತಿ ಮೇಲೆ ಉದುರಿಸ್ಬಿಡೋಣ. ಚಲೋ ಕುದಿಬೇಕ್ರಿ ನೀರು. ಅದೇನ್ ಮಸಾಲೆ ಹಾಕಿರ್ತೇವಲ್ಲ ಅದಾದ್ಮೇಲೆ ನೀರ್ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಒಂಚೂರು ಚಲೋ ಕುದಿಬೇಕ. ಆಮೇಲೆ ಈ ರೀತಿ 3 ಚಮಚ ಜೋಳದ ಹಿಟ್ಟು ಹಾಕಿದೆ. ಹಾಕಿ ಒಂದ್ಸಲ ಚಲೋ ಕೈ ಆಡ್ಸೋಣ್ರಿ. ಇದ ನೋಡ್ರಿ ಒಂದ್ ಸ್ವಲ್ಪ ಟೈಮ್ ಹಿಡಿತದ ಇದು. ಈಗ ಅನ್ನ ಬ್ಯಾಡಾಗಿರ್ತದ್ರಿ, ಆದ್ರ ಹಿಟ್ಟಿನ ಐಟಮ್ ಮಾಡಂತಾರ. ಮತ್ತೆಲ್ಲಾ ಗ್ಯಾಸ್ ತೊಳೆಯು ಮಾಡು ಆದ್ಮೇಲೆ ಸಂಜೆ ಮುಂದಂದ್ರ ಬೇಜಾರಾಗ್ತದ. ಶೆಕಿ ಕೂಡ ಬಾಳ ಆಗ್ಲಿಕ್ಕತ್ತದಲ್ರಿ. ಈಗ ಇದು ಬೆಸ್ಟ್ ರೆಸಿಪಿ ನೋಡ್ರಿ. ಈ ಟೈಪ್ ಮಾಡ್ಬಿಟ್ರ ಪ್ಲೇನ್ ಮಾಡಿದ್ರ ಏನಾಗ್ತದ್ರಿ, ಅದರದ್ದು ಮತ್ತ ಹುಳಿ ಹಂಗ್ ಮಾಡ ಶುರು ಆಗ್ತದ. ಈಗ ಇದೇನಿಲ್ರಿ, ಮಸಾಲೆ ಹಾಕಿರ್ತೀವಲ್ಲ, ಸೊ ಬರೀ ಒಂದ್ ಉಪ್ಪಿನಕಾಯಿ ಇದ್ರು ಕೂಡ ಸಾಕ್ರಿ ಇದಕ್ಕ, ಬ್ಯಾರೆ ಏನು ಬೇಡ. ಈಗ ನೋಡ್ರಿ ಮೊದ್ಲೊಂದ್ 3 ಸೌಟ್ ಹಾಕಿದೆ. ಜೋಳದಿಟ್ಟ ಹಾಕಿ ಚಂದಾಗಿ ಗಂಟಾಗ್ಲಾರ್ದಂಗ ಎಲ್ಲ ಕಡೆ ಕೈ ಆಡ್ಸ್ಕೊಂಡ್ಬಿಟ್ಟೆ. ಈಗ ನೀರೊಂದ್ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ರಿ, ಅದನ್ನ ಹಾಕೋತ ಹೊಂಟೇನಿ. ಒಟ್ಟು ಟೋಟಲ್ 1 ಸೌಟಿಗೆ 2 ಗ್ಲಾಸ್, 2ರಿಂದ 2.5 ಗ್ಲಾಸ್ ನೀರ್ ಬೇಕಾಗ್ತದ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡೋಣಂತ್ರಿ. ಮೊದ್ಲ 3 ಗ್ಲಾಸ್ ನೀರ್ ಹಾಕಿದೆ. 2 ಗ್ಲಾಸ್ ನೀರ್ ಹಾಕಿದೆ. ಈ ಹಿಟ್ಟು ಹಾಕಿದೆ 3 ಚಮಚ. ಆಮೇಲೆ ಮತ್ತ ನೀರ್ ಹಾಕ್ಲಿಗತ್ತೇನೆ. ಹಿಂಗ್ ಮೇಲೆ ಮೇಲೆ ನೀರ್ ಹಾಕ್ಬೇಕ್ರಿ. ಅಂದ್ರ 1 ಚಮಚಕ್ಕ 2 ಗ್ಲಾಸ್ ನೀರ್ ಅಳತಿ ನೋಡ್ಕೋರಿ. ಹೊಸದಾಗಿ ಮಾಡೋರ್ಗ ಹೆಲ್ಪ್ ಆಗ್ಲಿ ಅಂತ ಹೇಳಿಕತ್ತೇನಿ. ಚಂದಾಗಿ ಹಾಕಿ ಕೈಯಾಡಿಸ್ತಿರ್ಬೇಕ. ಮತ್ತೊಂದ್ ಸ್ವಲ್ಪ ನೀರ್ ಹಾಕ್ಬೇಕು. ನೀರು ಒಂದ್ ಸ್ವಲ್ಪ ಕಾಸ್ ಇಟ್ಕೊಂಡ್ಬಿಟ್ಟಿರೋಣಂತ್ರಿ. ಅಂದ್ರೆ ಈಗ ಮ್ಯಾಲ ಹಾಕ್ಲಿಕ್ ಚಲೋ ಆಗ್ತದ. ನೀವು ತಣ್ಣೀರ್ ಹಾಕ್ಬಿಟ್ರೆ ಒಮ್ಮೊಮ್ಮೆ ಗಂಟಾಗೋ ಚಾನ್ಸಸ್ ಇರ್ತದ. ಹಂಗಾಗಿ ಒಂಚೂರು ಬಿಸಿನೀರೇ ಹಾಕ್ಬಿಡೋಣಂತ, ಅಂದ್ರ ಚಲೋ ಆಗ್ತದ. ಕೈಯಾಡಿಸ್ಬೇಕು ನೋಡ್ರಿ. ಕೈಯಾಡ್ಸುದ ಇಂಪಾರ್ಟೆಂಟ್ ಅದ. 2 ನಿಮಿಷ ಆಗ್ತದ್ರಿ, ಬಹಳ ಹೊತ್ತಾಗಂಗಿಲ್ಲ. ಒಂದ್ಸಲ ಈ ರೀತಿ ನೀವು ಕೈಯಾಡ್ಸ್ ಇಟ್ಟು ಮುಚ್ಚಿಟ್ಬಿಟ್ರಂದ್ರ ಲಗುನೆ ಆಗ್ತದ. ತೆಗೆದು ನೋಡ್ದೇರಿ ಹೆಂಗಾಗ್ಯದ ಅಂತ. ಕಲರ್ ಚೇಂಜ್ ಆಗಿತ್ರಿ, ಬೆಂದಿದ್ದು ಗೊತ್ತಾಗ್ತದ. ಈಗೇನ್ ಮಾಡ್ಬಿಟ್ಟೆ, ಮ್ಯಾಲೆ 1.5-2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದಿರಿ. ಏನ್ ಟೇಸ್ಟ್ ಕೊಡ್ತ್ರಿ ಅಂದ್ರೆ, ಅಕಸ್ಮಾತ್ ಎಲ್ಲರ ಹಿಟ್ಟಿನ ಅಂಶ ಇತ್ತಪ್ಪ ಹಸಿ ಉಳಿದಿದ್ರು ಕೂಡ ಈ ರೀತಿ ಹಾಕಿ ಸ್ವಲ್ಪ ಕೈಯಾಡ್ಸಿ ಮುಚ್ಚಿಟ್ಬಿಟ್ರೆ ಮಸ್ತ್ ಪೈಕಿ ಬೆಂದ್ ಬಿಡ್ತದ್ರಿ. ಕನ್ಸಿಸ್ಟೆನ್ಸಿ ನೋಡ್ರಿ. ಈಗ ಆರಿದ್ಮೇಲೆ ಇನ್ನೂ ಗಟ್ಟಿ ಹಾಕೋತ ಹೋಗ್ತದ. ಸೆಮಿ ಲಿಕ್ವಿಡ್ ಇರ್ಬೇಕ್ರಿ ನಾವ್ ಮಾಡಿದಾಗ. ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಟ್ಬಿಟ್ರಿ ಹಿಂಗಾಗ್ತದ. ಬೆಂದದ ಅಂತ ಹೆಂಗ್ ಗೊತ್ತಾಗ್ತದ್ರಿ, ಟ್ರಾನ್ಸ್ಪರೆಂಟ್ ಆಗಿರ್ತದ ನೋಡ್ರಿ. ಇದು ಯಾವ ಟೈಪ್ ಕಲರ್ ಬಂದಿರ್ತಂತ ಇದ್ರ ಮೇಲೆ ಕಂಡು ಹಿಡ್ಕೊಳ್ಳೋದು. ಹೆಂಗ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ಇಷ್ಟ ಆಯ್ತಾ?
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದಕ್ಕೆ ನೀವು ಉಪ್ಪಿನಕಾಯಿನೂ ಹಚ್ಕೋಬಹುದು, ಇಲ್ಲ ಈ ರೀತಿ ಹುಳಿ ಕೂಡ ಹಚ್ಕೋಬಹುದು. ಮತ್ತೆ ಇನ್ನೊಂದು ವಿಡಿಯೋ ಮುಗಿಸ್ತೀನಿ. ನಮಸ್ತೆ.